ಗಿರ್ಜಾ ಬಾರ, ಏನು ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ಬಿಟ್ಟೆ ಬಾ. ಏನಾಗೈತೆವ ನಿಮ್ಮ ಫೋನ್ ಹಚ್ ಹಾಕಾತವ ಆತಾಗ ಫೋನ ಹತ್ವಲ್ತ. ಹೋಗಯ್ಯವ ನೀರಾಗ ಬಿದ್ದತೆ ಯವ್ವ ಫೋನ್, ಹಂಗಾಗಿ ಕೆಟ್ಟ ಕುಂತತಿ. ಈಗ ರಿಪೇರಿ ಮಾಡಿಸ್ಕೊಳಕ್ಕೆ ಎಲ್ಲಿ ಮತ್ತೆ ಅದಕ್ಕೊಂದು ರೊಕ್ಕ ಮನೆ ಕೇಳಕ್ಕೆ ಹೋಗಿದ್ರಿ ಇವ್ರು ನಮ್ಮ ಮನೆಯವ್ರು. ಅದೇನೋ 5,000 6,000 ಅಂದಂತ ತೆಗಿಯತ್ತಾಗ 5,000 6,000 ಕೊಟ್ಟು ಅದನ್ನ ಮಾಡಿಸೋ ಬದ್ಲಿ ಮ್ಯಾಗಿನ 4,000 ರೂಪಾಯಿ ಹಾಕಿದ್ರೆ ಹೊಸದ ಬರ್ತದಲ್ಲ ಅಂತೇಳಿ ಇವರು ಈಗ ಬ್ಯಾಡ್ ತಡಿಲೇ ಇರೋಲ್ತಕ್ಕ ಅಂತೇಳಿ ಸುಮ್ಮನಾದ್ರು. ಬರ್ರಿ ಕುಂದ್ರಿ ಬರ್ರಿ. ಥೋ ಇರ್ಲಿ ನೀಲಮ್ಮಕ್ಕ, ನಾವು ಎದಕ್ಕೆ ಬಂದೇವಿ ಅಂತೇಳಿ ಹೇಳ್ಬೇಕು ಅಂದರೆ ನಿನ್ನ ಫೋನ ಎತ್ಲೆ ಇದಾಗಿದ್ದಿತ್ತವ. ಒಂದು ವಾರದಿಂದ ಹಚ್ಚಾತನಿ ಏನಾ ಇಲ್ಲ ಹ್ಞೂ ಇಲ್ಲ. ಇವ್ರು ಯಾರು ನೀಲಮ್ಮಕ್ಕ? ಪರಿಸ್ಥಿತಿ ಏನಾಗೈತೆ ಗೊತ್ತಾ? ಇಷ್ಟೆಲ್ಲ ಆಗೈತೆ ನೋಡಿ. ಅಯ್ಯೋ ದೇವ್ರೇ, ಇನ್ನ ಬಗೆಹರಿದಿಲ್ಲನವಾ ಆಕಿದು. ಎಷ್ಟು ಜನಕ್ಕಂತ ಹಿಂಗೆ ತೊಂದರೆ ಕೊಡ್ತಾಳಕ್ಕಿ ಅಂತ ನಾನು. ನಮ್ಮ ಪರಿಸ್ಥಿತಿ ಭಾರಿ ಹದಗೆಟ್ಟದ್ರಿ. ನೀವು ಬರಲಿಲ್ಲ ಅಂತಂದ್ರೆ ನಾ ಏನಕ್ಕೇನೋ ನನಗೆ ಗೊತ್ತಿಲ್ಲ. ನನ್ನ ಮಗಳು ಸಿಕ್ಕೊಂಡು ಒದ್ದಾಡಕತ್ತಾಳ. ನಿಮ್ಮ ಕಾಲು ಬೀಳ್ತೀನಿ. ನೀವು ನಿಮ್ಮ ಮನೆಯವರು, ನಿಮ್ಮ ಮನೆಯವರು, ನಿಮ್ಮ ಮನೆ ಮಗ, ನಿಮ್ಮ ಸೊಸಿ ಎಲ್ಲರೂ ಬರ್ಬೇಕಂತ. ಯಾರೋ ಒಬ್ರು ಬಂದ್ರೆ ನಡೆಯಂಗಿಲ್ಲ, 4 ಮಂದಿ ಬರ್ಬೇಕಂತ. ನನ್ನ ಮಗಳು ಬಾಯಾಗ ಬಂದು ಒಡ್ ನೋಡ್ಸಕತ್ತಾಳ. ಅದು ನಾ ಏನು ಮಾಡಲಿ ಹೇಳ್ರಿ? ಬಂದು ಕೈ ಮುಗಿತೇನೆ, ಬಂದು ಹೆಂಗಾರ ಮಾಡಿ ಆಕೆಗೆ ಒಂದು ಬುದ್ಧಿವಾದ ಹೇಳ್ರಿ. ಅದೇನೋ ನಿಮ್ಮ ಹತ್ರ ಮಾತಾಡ್ಬೇಕಂತ. ಮಾತಾಡಿದ್ಲಂದ್ರೆ ಆಕೆ ಹೊಕ್ಕಾಳಂತ. ಬರ್ರಿ. ಇಲ್ಲ ನಾವು ಬರಲ್ಲ. ಅಲ್ಲ, ಅಲ್ಲೇ ಇರೋ ದೆವ್ವನ್ನ ನಮ್ಮನೆ ಒಳಗೆ ಬಿಟ್ಕೊಂತೀರ. ನಾವು ಹಂಗ ಮಾತಾಡಕ್ ಬಂದ್ರೆ ಬಿಡ್ತಕ್ಕಂತ ಮಾಡಿರೇನ? ಏನಾರ ಮಾಡಕ್ ಹೋಗಿ ನಮ್ಮ ಯಾಗ ಬಂದು ಸೇರ್ಕೊಂಡ್ರೆ ನಾವೇನ್ ಮಾಡನ್ರಿ? ನೋಡ್ರಿ, ನೀವು ಬೇಕಾದ ಹೇಳ್ರಿ, ನಮ್ಗಂತೂ ಇವು ಸಾಬ್ರಿ ಬೇಡ ಅಷ್ಟೇ. ಕತ್ತಿ ನಿಮ್ದೊಂದು ಅತ್ತಾಗ ಮನಿಗೂ ಅದೇನಂತಾರಲ್ಲ, ಊರಾಗ ಹೋಗ ಮಾರಿ ಬಾರೋ ಮನಿಗೆ ಅಂತ ಕರ್ಕೊಂಬಂದಾಗತ್ತೆ. ನಮಗೆ ಬೇಡ್ರಿಪ್ಪ ಈ ಸುದ್ದಿ. ನಾವು ಅಲ್ಲಿ ಬರೋದು ಇಲ್ಲ, ಅಲ್ಲಿ ನಿಂದ್ರೋದು ಇಲ್ಲ. ಹಂಗನ್ಬೇಡವ, ಹಂಗನ್ಬೇಡ. ಬಹಳ ಕೆಟ್ಟ ಪರಿಸ್ಥಿತಿ ಆಗೈತಿ. ಈಗ ಬರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ನನ್ನ ಮಗಳನ್ನಾಕಿ ಬಿಡಂಗಿಲ್ಲ ಅಂತವ. ಅದಕ್ಕೆ ನೀನು ಕಾಲು ಬೀಳ್ತೇನೆ, ತೊಗೊಂಡೇ ಹೋಗ್ತೇನೆ, ನೀನು ಜೀವನೇ ತೊಗೊಂತೀನಿ ಅನ್ನಕತ್ತಾಳಕ್ಕೆ. ನನ್ನ ಮಗಳಿಗೆ ಏನಾರ ಆದ್ರೆ ನಾ ಏನು ಮಾಡಲೇವ? ಏನೋ ಎರಡು ಮಾತಾಡ್ತಾಳಂತೆ, ಮಾತಾಡ್ಕೊಳ್ಳಕ್ಕ ಬಾರವ ಒಟ್ಟು ಬಾ. ಹಂಗೆ ಮಾಡಬೇಡ ಬಾ. ನೀವರ ಹೇಳ್ರಿ ಅಕ್ಕಾರ. ನಾನು ಹೆಂಡತಿ ಒಪ್ಕೊಂಡ್ರು ನಾ ಬರೋದಿಲ್ಲ ಅಲ್ಲಿ. ಅಲ್ಲ ಅಣ್ಣಾರ, ಬರೋದಿಲ್ಲ ಅಂದ್ರೆ ಏನ್ರಿ ಅರ್ಥ? ಪರಿಸ್ಥಿತಿ ಭಾಳ ತೊಂದರೆದಾಗ ಅದೇನು ನಾನು ಅಂತ ಹೇಳ್ತಾ ಅದನ್ನ ಬಾಯ್ ಬಿಟ್ಟು. ನೀವು ಒಂಚೂರು ಬರಲಿಲ್ಲ ಅಂತಂದ್ರೆ ಈಗ ಭಾಳ ಅಂದ್ರೆ ಭಾಳ ಕಠಿಣ ಆಕತ್. ನಾವು ಮನೆ ಮಂದಿ ಎಲ್ಲ ಪೂರ್ತಿ ಸಾಯ್ಬೇಕಾಕತ್ ನೋಡ್ರಿ. ನಾ ಹೇಳ್ತೇನಲ್ಲ ಅಣ್ಣಾರ, ಬರ್ರಿ, ಹಂಗೆ ಮಾಡಬೇಡ್ರಿ, ಒಲ್ಲೆ ಅನ್ಬೇಡ್ರಿ. ಇದೇ ಪರಿಸ್ಥಿತಿ ಒಳಗೆ ನಿಮ್ಮ ಮನೆ ಮಗಳಿದ್ರೆ ಹಿಂಗೆ ಬಿಡ್ತಿದ್ರನ? ಇರ ಬರ ಎಲ್ಲದನ್ನು ತಗೊಂಡೋಗಿ ಅದು ಯಾವನ್ ಬಾಯಿಗೆ ಸುರಿದು ನಮ್ಮನ್ನ ನಡಂತ್ರ ನಿಲ್ಲಿಸ್ತಕ್ಕಿನ್ ನೋಡಕ್ ನಾವು ಬರ್ಬೇಕನ? ಇಲ್ರಿ ಅಣ್ಣಾರ, ಆಕೆ ಹೇಳ್ತಾ ಇದ್ದಾಳ, ಅದೇನೋ ಮಾತಾಡ್ತಾಳಂತ, ನನಗೂ ಗೊತ್ತಿಲ್ರಿ. ಬರ್ರಿ ಅಣ್ಣಾರ, ಹಂಗೆ ಅನ್ಬೇಡ್ರಿ. ಒಂಚೂರು ಆಕಿ ಕಡೆ ಮಾತಾಡಿದ್ರೆ ಆಕಿ ಸಮಾಧಾನ ಆಕ್ಕಾಳ. ಕೈ ಮುಗಿತೇನೆ ಬರ್ರಿ ಅಣ್ಣಾರ. ಅದು ಏನು ಮಾಡ್ಯಾಳು, ಏನು ಬಿಟ್ಟಾಳು ನಮಗಂತರೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದ ನನ್ನ ಮಗಳು ಆರಾಮಾಗಬೇಕೀಗ ಅಷ್ಟೇ. ಅದಕ್ಕೆ ಬರ್ರಿ ಅಣ್ಣಾರ, ಹಂಗೆ ಮಾಡಬೇಡ್ರಿ. ಬರ್ರಿ, ನಿಮ್ಮ ಮಗ ಹೇಳ ಯಾಕ ನೀಲಮ್ಮಕ್ಕ? ಏನ್ರಿ, ಆಕಿ ಸತ್ತಾಗಿಂದನೂ ಆಕಿ ದಿನ ಮಾಡೋಕ್ಕೂ ಬಿಟ್ಟಿಲ್ಲ ನೀವು. ಇಲ್ಲೇ ಆಕಿ ಕಾರ್ಯನೂ ನಾವು ಮಾಡಿಲ್ಲ. ಅದಕ್ಕೆ ಎಲ್ಲಿ ಅಂತರ್ಪಿಚಾಚಿಯಾಗಿ ಅಲ್ಯಾಕತ್ತಾಳೋ ಏನೋ ಯಾರಿಗೆ ಗೊತ್ತು. ಒಂದಾಕಿ ಕಾರ್ಯನಾರ ಮಾಡ್ಬೇಕ್ರಿ. ಈಗ ಹೋಗಿ ಬರ್ರಿ. ಹೋಗಿ ಒಂಚೂರು ಬೆಟ್ಟಾಗಿ ಬಂದ್ವಿ ಅಂತಂದ್ರೆ ಅದೇನೋ ಹೋಗ್ಕಾಳಂತಕ್ಕೆ. ಪಾಪ ಹುಡುಗಿ ಜನ್ಮ ತಿನ್ನಕತ್ತಾಳ. ಹೋಗಿ ಬರ್ರಿ. ಅತ್ತಿಯರ, ನೀವು ಬೇಕಾದ್ರೆ ಹೋಗ್ರಿಪ್ಪ, ನಾ ಬರಲ್ಲ. ಅಯ್ಯೋ, ನನಗೆ ಹೆದರಿಕೆ ಬರ್ತದಪ್ಪ. ಮೊದಲೇ ನನ್ನ ಮ್ಯಾಗ ಸಿಟ್ಟಕ್ಕಿಗೆ ಆಕಿ ಮದ್ವಿಗೆ ನಾನು ಬೇಡ ಅಂದಿದ್ದು. ಅದೇ ಸಿಟ್ಟಿಗೆ ನೀವೆಲ್ಲರೂ ಅಲ್ಲೇ ಇರ್ತೀರಿ. ನಿಮ್ಮಿದ್ರಿಗೆ ನಾನು ಕುತ್ಕಿ ಇಚ್ಕಿದ್ರೆ ನಾನೇನು ಮಾಡಲಿ? ದೇವ್ನ ಯಾರು ಬಿಡ್ಸಕ್ಕತ್ತ? ಇಲ್ಲಪ್ಪ, ನಾನು ಮಾತ್ರ ಬರಲ್ಲ. ಹಂಗನ್ಬೇಡವ. ಏನೋ ನಿನ್ನ ಜೋಡಿ ಮಾತಾಡ್ಬೇಕಂತ ನೀ ಬರ್ಬೇಕು. ನೀ ಬರಲಿಲ್ಲ ಅಂದ್ರೆ ನಡೆಯಂಗಿಲ್ಲವ. ಬಾರವ, ಹಂಗೆ ಮಾಡಬೇಡ. ಬಾರವ, ಬಾ ಪ್ಲೀಸ್, ನಿನ್ನ ಕೈ ಮುಗಿತೇನೆ. ಬಾರವ. ನಾ ಬರಲ್ರಿ. ನಿಮ್ದೇನ್ರಿ? ನಾ ಬರಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ನೋಡವ, ಕರಿ ಅಷ್ಟು ಕರಿತೀನಿ. ನೀ ಬರಲ್ಲ ಅಂತಂದ್ರೆ ಮತ್ತೆ ನನ್ನ ಮಗಳು ಇಲ್ಲಿಗೆ ಕರ್ಕೊಂಡು ನಾನು ಬರ್ಬೇಕಾಗತ್ತೆ ಹಿಂದಾಗಡೆ. ನೋಡು, ಅಲ್ಲಿ ಆಕಿ ಮಗಳ ಅಂತಂದ್ರೆ ಮಗಳಲ್ಲ, ಮಗಳ ಮೈಯಾಗಿರೋದು ಬರ್ತತಿ ಇಲ್ಲಿಗೆ ಅಷ್ಟೇ. ಮತ್ತೆ ಈಗ ಹೇಳಕತ್ತೀನಿ, ಆಕಿ ಅಂದ್ಲ ನಾನೇ ಹೋಗ್ಲೇ ನೀವೇ ಕರ್ಕೊಂಬರ್ತೀರಾ ಅಂತೇಳಿ. ನಾನು ಅಂದೆ ಬೇಡ, ನಾನೇ ಕರ್ಕೊಂಬರ್ತೀನಿ ಅಂತೇಳಿ. ಪಾಪ ಅದು ಮತ್ತೆ ನಿಮ್ಮ ಮನೆ ಒಳಗೆ ಬಂದು ಸೇರ್ಕೊಳ್ಳೋದು ಬೇಡ ಅಂತೇಳಿ ನೀ ಹಿಂಗ ಮಾಡಕತ್ತಿ. ನನಗದೆಲ್ಲ ಗೊತ್ತಿಲ್ಲ. ನಾನು ಇಲ್ಲಿ ಈಗಿಂದೀಗ ಫೋನ್ ಹಚ್ಚಿದೆ ಅಂದ್ರೆ ನನ್ನ ಗಂಡ ನನ್ನ ಮಗ ಸೇರಿ ಆಕಿ ಇಲ್ಲಿ ಕರ್ಕೊಂಬರ್ತಾರ. ಏನಂತಿ? ಅಯ್ಯೋ, ಇದು ಒಳ್ಳೆ ಕತೆ ಆತಲ್ಲ. ಏನು ನೀವು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ? ಬೇಡ ಅಂತಂದ್ರೆ ಅತ್ತಾಗ ಇಲ್ಲಿಗೆ ಕರ್ಕೊಂಬರ್ತೀನಿ ಅಂತಿರಲ್ಲ. ಅಲ್ಲ, ಆಕಿಗೆ ನನ್ನ ಮೇಲೆ ಸಿಟ್ಟೈತ್ರಿ. ನಾನು ನೋಡಿದ್ರೆ ಈಗ ಬಿಡಲ್ಲ. ನನ್ನ ಮೈಯಾಗ ಹೋಗ್ಕೊಂಡ್ಲ ಅಂದ್ರೆ ಏನು ಮಾಡಲಿ? ನನ್ನೇ ತೊಗೊಂಡು ಹೋಗ್ತೀನಿ ಅಂತೇಳಿ. ಆಮೇಲೆ ನನ್ನ ಪರಿಸ್ಥಿತಿನ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಲ್ಲ. ಬಿಡ್ರಿಪ್ಪ, ನಾವು ಅಲ್ಲ. ನಂಗೆ ಬರಕ್ಕೆ ಭಾಳ ಹೆದರಿಕೆ ಬರ್ತದೆ ಆಕಿ ಮುಂದೆ. ನನಗೆ ಹೆದರಿಕೆ ಆಕತಿ. ಹೆದರ್ಕೊಂತಿ ಯಾಕೆ? ನಾ ಹೇಳ್ತೀನಿ. ಏನು ಮದುವೆಗೆ ವಿರೋಧವಾಗಿ ಮಾತಾಡಿದ್ವಿ ಇಲ್ಲ ಅಂತಲ್ಲ. ಹಾಗಂದ್ರೆ ಏನು ಮಾಡೋದಕ್ಕೆ? ಮಾಡೋದಂಥ ಕೆಲಸ ಮಾಡಿಬಿಟ್ಲಲ್ಲಿಕ್ಕೆ. ಕಂಡಾಬಟ್ಟಿ ಒಡವಿ ಎಲ್ಲ ತಗೊಂಡೋಗಿ ಅವನ ಬಾಯಿಗೆ ಸುರಿದು ಎಲ್ಲ ಹಾಳಟ್ಟಿ ಅವರ ಮಾಡಿಲ್ಲಲ್ಲ. ಅದಕ್ಕೆ ಬೈದ್ವಿ. ಬೇಕಂತ ಏನಾರ ಬೈದ್ವೇನ? ನೀ ತಲೆ ಕೆಡಿಸ್ಕೋಬೇಡ. ಬಾ, ಏನೂ ಆಗಲ್ಲ. ಬಾ, ಬರ್ತೀವಿ. ನಾವು ಇಷ್ಟು ದಿನ ಆ ಕಡೆ ತಲೆನೂ ಹಾಕಬಾರ್ದು ಅಂತ ಅನ್ಕೊಂಡವ್ರು. ಈಗ ನೋಡ್ರಿ, ಅನಿವಾರ್ಯ ಬರಲೇಬೇಕಾಗೈತಿ. ಬರ್ತೇನೆ ನಡ್ರಿ. ಇಲ್ರಿ, ನೀವು ನನ್ನ ಜೊತೆಗೆ ಬರಬೇಕು.
ನಾನು ಎಷ್ಟು ಹೇಳಿದೆ ಕಾವತ್ ನಿಮ್ಗೆ ಇಲ್ಲೇ ಹಿಂಗೆ ಹಾಕಿದ್ದು ಹಾವಳೆ ಎದ್ದು ಬಿಟ್ಟೈತಿ ಬರ್ರಿ ಬಂದು ಒಂದು ಪೂಜೆ ಪುನಸ್ಕಾರ ಏನಾರ ಮಾಡಿಸಿ ಒಟ್ಟಕಿನ ಬಗೆಹರಿಸ್ರಿ ಅಂತ ಎಷ್ಟು ಹೇಳಿದೆ ನೀವು ನನ್ನ ಮಾತೇ ಕೇಳಲಿಲ್ಲ ಅವತ್ತು ಅದನ್ನ ಬಗೆಹರಿಸ್ಬಿಟ್ಟಿದ್ರೆ ಇವತ್ತು ಹಿಂಗೆ ಒದ್ದಾಡೋ ಪರಿಸ್ಥಿತಿ ಬರ್ತಿತ್ತ ಪಾಪ ಅನ್ಯಾಯವಾಗಿ ಒಬ್ರು ಕಣ್ಣೀರು ಹಾಕಕತ್ತಾರ ನೋಡ್ರಿ ಬಂದವರು ಅಲ್ಲ ನಿಮ್ಮ ಮಗಳದ್ದು ಏನು ಕುಚ್ಚೆಷ್ಟೆ ಅಂತ ನಾನು ಹೋಗಿ ಪಾಪ ಆದ ಹುಡುಗಿ ಅದಕ್ಕೆ ಏನೋ ಸಂಬಂಧ ಇಲ್ಲ ಏನಿಲ್ಲ ಆ ಹುಡುಗಿ ಮೈಯಾಗ ಸೇರ್ಕೊಂಡು ಆಕಿನ ಒಯ್ತೇನಿ ಅಂತ ಅದಾಳ ಅದು ಬೇಕಂತ ಸೇರ್ಕೊಂಡಿರೋದು ಯಾಕಂದ್ರೆ ಆಕಿದು ಏನೋ ಒಂದು ಆಸೆ ಐತಿ ಅಥವಾ ಏನಾರ ಮಾತಾಡ್ಬೇಕು ಏನೋ ಒಟ್ಟು ಗೊತ್ತಿಲ್ಲ ಅದೊಂದು ಆಸೆ ಇಟ್ಕೊಂಡು ಸತ್ತಾಳಲ್ಲ ಅದಕ್ಕೆ ಹಿಂಗೆ ಇನ್ನೊಬ್ರು ಮೈ ಮ್ಯಾಗಾರ ಬಂದು ಅದನ್ನ ಈಡೇರಿಸ್ಕೊಳ್ಳೋಣ ಅಂತ ಏನಾರ ಇದ್ರೂ ಇರ್ಬೋದು ಹೆಂಗೆ ಹೇಳಕ್ಕಾಕತ್ರಿ ಹಾಂ ಇರ್ಬೋದು ನನ್ನ ಮಗನ ಕರ್ಕೊಂಡು ನಾನು ಬರ್ತೀನಿ ತಡ್ರಿ ನಮ್ಮ ಜೊತೆಗೆ ಬರ್ರಿ ಯಾಕಾರ ನನ್ನ ಮಗ ಕಾರ್ ಕೊಟ್ಟು ಕಳ್ಸಾನ ಅಷ್ಟ್ರನ್ನ ಕರ್ಕೊಂಡು ಬಾಯವ್ವ ಅಂತೇಳಿ ಅದಕ್ಕೆ ಒಬ್ಬ ಡ್ರೈವರ್ ಅದನ್ರಿ ನೀವು ಬರ್ರಿ ಹೋಗುನು ಒಲೆ ಅನ್ಬೇಡ್ರಿ ಬರ್ರಿ ಇದು ಒಂದೇ ಸಲ ಮತ್ ಹೊಳ್ಳ ಬಳ್ಳ ಇದ ಹಾಟ ಹಚ್ಚಿದ್ರೆ ನಾ ಬರುದಿಲ್ಲ. ಇದು ಒಂದೇ ಸಲ ಬರ್ರಿ ಅಣ್ಣಾರ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತಕ್ಕೆ ಆದ್ರೆ ದೇವ್ರೆ ನನಗೆ ಬರಕ್ ಭಾಳ ಹೆದರಿಕೆ ಆಗಕತ್ತೈತ್ರಿ ಅತ್ತೇರ ನಾನು ನಮ್ಮ ಅವ್ನ ಮನೆಗೆ ಹೋಗ್ತೀನಿ ನಾನು ಅಲ್ಲ ನಂಗೆ ಭಾಳ ಹೆದರಿಕೆ ಆಗಕತ್ತೈತಿ ಹೆದರಿಕೆ ಆಗಕತ್ತವ ಬಾ ಏನಾಗಲ್ಲ ಏನೋ ಮಾತಾಡ್ತಾಳಂತೆ ದೇವ್ದ ಹತ್ರ ನಂದೇನ್ರಿ ಮಾತು ಹಂಗನ್ಬೇಡ ಬಾ ಹೋಗನ್ ಇಂಥ ಹೊತ್ನಾಗ ಈಗ ಅದು ಕರ್ದಾಳ ಅಂದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತಾರ ಅಂತ ಹೇಳ್ತಾ ಇದಾರಲ್ಲಿ ಇವರು ಇಲ್ಲಿಗೆ ಬಂದಂದ್ರೆ ಏನು ಮಾಡ್ತಿ ಅದಕ್ಕೆ ಅಲ್ಲೇ ಹೋಗಿ ಮಾತಾಡಿ ಇನ್ಮ್ಯಾಗ ನಿಂದು ಈ ಸಲ ಈ ತಿಂಗಳದಾಗ ದಿನ ಮಾಡ್ತೇವಿ ಆಮೇಲೆ ವರ್ಷ ಲೋಬನ್ ಹಾಕ್ತೇವಿ ಇನ್ನು ಯಾರಿಗೂ ಕಾಡಬೇಡ ಅಂತೇಳಿ ಹೇಳಿ ಮುಕ್ತಿಯಾರ ಕೊಡ್ಸನ ಬಾ ಸರಿ ಆಯ್ತು ಬಂದ್ರ ಇಲ್ಲ ಬರ್ಲಿಲ್ಲ ಬಂದ್ರ ನೋಡವ ನೀ ಹೇಳಿ ನಿನ್ ತವ್ರ ಮನೆಯವ್ರ ಜೋಡಿ ಮಾತಾಡಿ ನನ್ನ ಮಗಳು ಬಿಟ್ಟು ಹೋಗ್ತೇನೆ ಅಂತೇಳಿ ನೋಡು ಮಾತಿಗೆ ತಕ್ಕಂಗೆ ನಡ್ಕೋ ಹಂಗೆ ಮಾಡಕ್ ಹೋಗ್ಬೇಡ ನಾವೇನು ಅನ್ಯಾಯ ಮಾಡಿಲ್ಲ ನಿನಗ ನನ್ನ ಮಗಳನ್ನ ಬಿಟ್ಟು ಬಿಡು ಏಯ್ ಒಂದ್ಸಲ ಹೇಳೇನೇ ಇಲ್ಲ ಬಿಡ್ತೇನೆ ಅಂತೇಳಿ ಬಿಡ್ತೇನೆ ಅಯ್ಯೋ ದೇವ್ರೇ ಯಾವ ತಾಯಿಗೂ ನನ್ನಂತ ಸಂಕಟ ಕೊಡಬಾರ್ದು ಮಗಳೇ ಹಿಂಗಿದ್ದಾಗಿ ಹೆಂಗಾಗ್ಬಿಟ್ಟೆ ನಿನ್ ಜೀವನ ನೀನೇ ಹಾಳು ಮಾಡ್ಕೊಂಡೆಲ್ಲ ಹುಡುಗಿ ಅವ ನೀವು ನನ್ನ ನೋಡಕ್ ಒಂದ್ಸಲನೂ ಬರ್ಲಿಲ್ಲ ನೀವು ನನ್ನ ನೋಡ್ಲಿಲ್ಲ ನಾನು ಮಾತಾಡಿಸ್ಲಿಲ್ಲ ನಾನು ಏನು ಎತ್ತ ಅಂತ ಒಂದು ಮಾತು ಕೇಳಲಿಲ್ಲವ ಸತ್ತಕ್ಕಿ ನೀ ಏನಂತ ಮಾತಾಡಿಸ್ಬೇಕು? ಅಪ್ಪ ಯಾಕಪ್ಪ ನನ್ನ ಮೇಲೆ ಇಷ್ಟು ಸಿಟ್ಟು ನನ್ನ ಮರ್ಯಾದೆ ತೆಗೆದಿಟ್ಟಲ್ಲ ನೀನು ಅದಕ್ಕ ಸಾಲದಕ್ಕ ನಿನಗೇನ್ ಅನ್ಬಾರ್ದು ಅಂದಿತ್ತು ಅಂತೇಳಿ ಹಿಂಗ್ ಮಾಡಿದಿ ಬುದ್ಧಿ ಮಾತು ಹೇಳಿತ್ತು ನಿನಗ ಬೇಡ ಇದನ್ನೆಲ್ಲ ಬಿಟ್ಟು ಬಿಡು ಇದನ್ನ ಇಲ್ಲಿಗೆ ಮುಗಿಸು ಆರಾಮಾಗಿ ಒಂದು ಒಳ್ಳೆ ಹುಡುಗನ್ ನೋಡ್ತೇವೆ ಮದುವೆ ಮಾಡ್ತೇವೆ ಅಂತೇಳಿ ನೀನೇನ್ ಮಾಡಿದಿ ಮಾಡಬಾರದು ಮಾಡಿ ನಿನ್ನ ಜೀವ ನೀನ ತಕೊಂಡಿ ನಾನ್ ತಕ್ಕೊಂಡಿಲ್ಲ ಅದಕ್ಕೆ ಮೇಲೆ ಎಲ್ಲದಳಕ್ಕೆ ನೀನ್ ಹೇಳ್ತಿ ಅಣ್ಣ ನೀನ್ ಹೇಳ್ತಿ ಕರಿ ಯಾಕ ನನ್ನ ಹಿಂದಿಯಾಗ ಕರಿಬೇಕು ನೋಡು ನಿನ್ನ ಆಕಿಗೆ ಏನಾರು ತೊಂದರೆ ಕೊಟ್ರೆ ಸುಮ್ಮನೆ ಇರಂಗಿಲ್ಲ ನಾನು ನೀನು ಮಾಡೋ ತಪ್ಪೆಲ್ಲ ಮಾಡಿ ನೀನು ಸತ್ತು ಪಾಪ ಏನೋ ಬೈದಾಳ ಒಂದು ಮಾತು ಇಲ್ಲ ಅಂತ ಹೇಳಂಗಿಲ್ಲ ಪಾಪ ಆಕಿಗೆ ಏನು ಮಾಡಬೇಡ ನೀನು ಏ ಯಾವಾಗ ನೋಡಿದ್ರು ಹೇಂತಿ ಅಂತ ಬಡ್ಕೊಂಡು ಹೇಂತಿ ಮಾತೆ ಕೇಳ್ತಿಯಲ್ಲ ತಂಗಿ ಅನ್ನೋದು ಒಂದು ಸ್ವಲ್ಪನೂ ಪ್ರೀತಿ ಇರಲಿಲ್ಲ ನಿನಗೆ ಹಂಗೆ ಮಾತಾಡಬೇಡ ನಿನ್ನ ಮೇಲೆ ಯಾಕೆ ಪ್ರೀತಿ ಇರಲಿಲ್ಲ ನನಗೆ ನಿನ್ನ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕಂತ ಅಂದಿದ್ದು ನೀನೇ ಎಲ್ಲ ಹಾಳು ಮಾಡ್ಕೊಂಡಿದ್ದು ಸಾಲದಕ್ಕೆ ಆತ್ಮಾಗಿ ಈಗ ಬಿದ್ದವ್ರಿಗೆಲ್ಲ ತ್ರಾಸ ಕೊಡಕತ್ತೀಯನ ಬದುಕಿದ್ದಾಗಂತೂ ನೆಮ್ಮದಿ ಕೊಡ್ಲಿಲ್ಲ ಈಗ ಇನ್ನಿದ್ದರಿಗೆ ನೆಮ್ಮದಿ ಕೊಡುವಲ್ಲಿ ನಾನು ಸತ್ನಾ ಕರಿ ನೀನು ಹೇಳ್ತೀನಿ ಕೇಳ್ತೀನಿ ಕರಿ ಬಾರೆ ಒಳಗ ಅಲ್ಲಿ ನಿಂತಿಯಲ್ಲ ಇವ್ರಿ ನನಗೆ ಬರ್ತೈತ್ರಿ ಓ ಏನ ಮಾತಾಡತ್ತಲ್ಲ ಬಾ ಅಣ್ಣ ನಾನು ಬೇಕು ಅಂತ ಇನ್ನೂ ಆತ್ಮ ಆಗಿ ಅಲಿತಾ ಇಲ್ಲ ಕೆಲವು ಸತ್ಯಗಳು ನನ್ನಲ್ಲೇ ಮುಚ್ಚಿ ಹೋಗ್ಯಾವು ಅದು ನಿಮ್ಗೆಲ್ಲರಿಗೂ ಹೇಳ್ಬೇಕು ಅಂತಾನೆ ಆತ್ಮಕ್ಕೆ ಶಾಂತಿ ಸಿಗ್ದಂಗೆ ಅಂತರ್ಪಿಚಾಚಿಯಾಗಿ ಅಲಿತಾ ಇದೀನಿ ನೀವು ಯಾರು ನನ್ನ ಕಾರ್ಯ ಮಾಡಲಿಲ್ಲ ನನ್ನ ಮಗಳು ಅಂತ ಒಂದು ಫೋಟೋ ಮನೆಯಾಗಿ ಇಟ್ಟಿಲ್ಲ ನನಗೆಲ್ಲ ಗೊತ್ತು ಅದಕ್ಕೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ನನ್ನವರೇ ನನಗೆ ಒಂದೀಟು ನನಗೋಸ್ಕರ ಒಂದು ಹನಿ ಕಣ್ಣೀರು ಹಾಕಿಲ್ಲ ಅಂದಮೇಲೆ ನನಗೆ ಆತ್ಮಕ್ಕೆ ಶಾಂತಿ ಹೆಂಗೆ ಸಿಗ್ತೈತಿ ದೇವ್ರೆ ಏನ್ಲ ಇದೆಲ್ಲ ಹೇಳ್ರಿ ಅದಕ್ಕೆಮ್ಮ ಅತ್ತಿಗಮ್ಮ ಏನಾತಂತ ಹೇಳ್ತೀಯ ಕತ್ತಿಚ್ಕಿ ಸಾಯಿಸ್ಬಿಡ್ಲ ನೀನು ಪ್ರೀತಿ ಮಾಡಿದ್ದೆ ಯಾರನ್ನ ಇಷ್ಟಪಟ್ಟೆ ಮದುವೆ ಮಾಡಲ್ಲ ಅಂದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ ನಾನು ಅದಕ್ಕೆ ಸತ್ನ ಇದೇ ಕೈಯಿಂದ ನಿಮ್ ಕುತ್ತಿಗೆ ಹಿಚ್ಕಿ ಇಲ್ಲ ನಿಮ್ಮನ್ನ ತಗೊಂಡೋಗ್ತೀನಿ ನಿಮ್ಮನ್ನ ಬಿಡಲ್ಲ
ನನ್ನ ಅಣ್ಣಂಗೆ ಇನ್ನೊಂದು ಮದ್ವೆ ಬೇಕಾದ್ರೆ ನಮ್ಮ ಅಪ್ಪ ನಮ್ಮವ್ವ ಮಾಡ್ಲಿ ನಿನ್ ಸಾಯಿಸ್ತೀನಿ. ಅವ್ವ, ಯವ್ವ ದೇವ್ರೇ, ರೀ ನನ್ ಕಾಪಾಡ್ರಿ ಅದಕ್ಕ ನಾ ಬರಲ್ಲ ಅಂದೆ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಇಲ್ಲೋಡು ನೀನ್ ಹಿಂಗ್ ಮಾಡೋದ್ ತಪ್ಪಕತ್ ನೀನು. ಉಷಾ ನೀನ್ ಹಿಂಗ್ ಮಾಡ್ಬೇಡ. ಉಷಾ ಇರೋಡ ಸುಮ್ಮನೆ ನಮ್ಮನ್ನ ಎಲ್ಲಾರನ್ನೂ ನೋಡುವ. ನಾ ಹೇಳ್ತಾನೆ ನಿನ್ನ ಕಳ್ಕೊಂಡೆ ಸಾಕಾಗೈತಿ. ಈಗ ಮತ್ತೆ ನೀ ಆಕಿಗೆ ಏನಾರ ಮಾಡೋದು, ಅವ ಒಂಥರ ಆಗೋದು, ಇವೆಲ್ಲ ನನಗೆ ನೋಡೋಕ್ಕಾಗಲ್ಲ. ಏನು ವರ್ಷ ಇನ್ಮೇಲೆ ನಿನ್ನ ಕಾರ್ಯ ಮಾಡ್ತೇವೆ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೋತೇವೆ. ಇನ್ನು ಬಿಟ್ಟು ಹೋಗ್ಲಿ. ಈ ಮೊದ್ಲು ಈ ಹುಡುಗಿನೊಂದು ಬಿಟ್ಟು ಹೋಗ್ಬಿಡ ಸಾಕು. ಅವ್ವ ನಾನು ಸಾಯಲಿಲ್ಲವ್ವ, ನಾನು ಸಾಯಿಸಿದ್ದು ಈಕೆ ನಿನ್ನ ಸೊಸಿ ನಾನು ಸಾಯಿಸಿದ್ದು. ಏನ ನನ್ನ ಸೊಸಿ ನೀನು ಸಾಯಿಸಿದ್ಲ? ಏನ್ ಮಾತಾಡಕತ್ತೀಯವ ನೀನು? ಹೌದು, ನಾನು ಸಾಯಿಸಿದ್ದು ಈಕಿನೇ ನಾನು ಸಾಯಿಸಿದ್ದು. ಏನ ನಿನ್ನ ಸಾಯಿಸಿದ್ ಈಕೆ? ನಿನ್ ತಿಂಡಿಗೆ ನೀನ್ ಹೋಗಿ ಬಾಯಾಗ ಬಿದ್ದು ನನ್ನ ಹೆಂಡತಿ ಮ್ಯಾಗ ಇಲ್ಲದ ಹೊರಸ್ತೀಯನ? ಅತ್ಯಮ್ಮ ಬಾಯ್ ಬಿಡ್ರಿ, ಇಲ್ಲ ಇಲ್ಲೇ ರಕ್ತ ಕಾರಿ ಸಾಯ್ಬೇಕು, ಹಂಗ ಮಾಡ್ತೀನಿ. ಬಾಯ್ ಬಿಡ್ರಿ. ಬಾಯ್ ಬಿಡ, ನೀ ಏನ್ ಸುಮ್ಮನೆ ನಿಂತಿಯಲ್ಲ? ಇಲ್ಲ ರೀ, ನಾನು ಸಾಯಿಸಿಲ್ಲ. ಸುಳ್ಳ್ರಿ, ದೆವ್ಗಳು ಬಹಳ ಸುಳ್ಳು ಹೇಳ್ತಾವಂತೆ ಗೊತ್ತಾ? ದೆವ್ವ ಸುಳ್ಳು ಹೇಳ್ತತ. ಸುಳ್ಳು ನಾ ಹೇಳಕತ್ತೇನೆ, ನೀ ಹೇಳಕತ್ತೀಯ? ಅವತ್ತೇನಾತಂತ ಬಾಯ್ ಬಿಟ್ಟು ಹೇಳ್ತೀಯೋ ಹೇಳಂಗಿಲ್ಲ? ಆತ, ನೀನೇ ಹೇಳ, ಅದೇನಾತ? ರೀ ಬರ್ರಿ ಹೋಗಣ. ಸತ್ಯ ಹೇಳಕತ್ತ ಗುಟ್ಲೆ ಹೆಂಗ್ ಉರಿತೈತ್ ನೋಡ. ಹೋಗಣ ಅಂತೆ, ಹೋಗಣ. ಅಣ್ಣ ನಾನ್ ಸತ್ತಿಲ್ಲ ಅಣ್ಣ, ನಾನಾಗೆ ಹೋಗಿ ಬಾವ್ಯಾಗ ಬಿದ್ದಿದ್ದಲ್ಲ, ಯಾತಿಗೆ ಮನೆ ನಾನು ದೂಡಿದ್ದು. ಹೌದು ನಾನು ಸಾಯಿಸಿದ್ದು ಈಕಿನೇ, ಅದಕ್ಕ ಆತ್ಮಾಗಿ ಇಲ್ಲೇ ಅದೀನಿ. ನೀವು ನಾನು ಸತ್ತ ತಕ್ಷಣ ಮನೆ ಖಾಲಿ ಮಾಡಿಬಿಟ್ರಿ.